ಬೆಂಗಳೂರಿನಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದ ಪೊಲೀಸರು ಇಲ್ಲಿ ಯಾಕೆ ಅಸಹಾಯಕತೆಯನ್ನು ಹೊಂದಿದ್ದಾರೆ ಅಂತ ಕೇಳಿದ್ರೆ ಖಂಡಿತ ಅಸಹಾಯಕತೆ ಅಲ್ಲ, ಬದಲಾಗಿ ನಮ್ಮ ಸಹಾಯವನ್ನೇ ಪಡೆದುಕೊಂಡು ಮಹಾರಾಷ್ಟ್ರದವರು ದಾಳಿ ಮಾಡಿದ್ದಾರೆ. ಹೀಗಂತ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ನಾವು ಕೂಡ ಪ್ರಕರಣದ ಬಗ್ಗೆ ತನಿಖೆಯನ್ನು ಮಾಡ್ತಾ ಇದ್ದೇವೆ. ಕ್ರೈಮ್ಗಳಿಗೆ ಲಿಮಿಟ್ ಇಲ್ಲ. ನಾವು ಬೇರೆ ರಾಜ್ಯಕ್ಕೆ ಹೋಗಿ ದಾಳಿ ಮಾಡ್ತೇವೆ, ಅದೇ ರೀತಿ ಅವರು ಕೂಡ ಬಂದು ದಾಳಿ ಮಾಡಿದ್ದಾರೆ. ನಮ್ಮ ಸಹಾಯವನ್ನು ಅವರು ಕೇಳಿದ್ರು, ನಾವು ಸಹಾಯ ಮಾಡಿದ್ದೇವೆ. ಯಾವ ಅಧಿಕಾರಿ ನಿರ್ಲಕ್ಷ್ಯ ಇದೆ ಅವರ ವಿರುದ್ಧ ಕ್ರಮ ಆಗುತ್ತೆ. ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಡಿಟೇಲ್ ಆಗಿ ಚರ್ಚೆ ಮಾಡಿದ್ದಾರೆ. ನಿನ್ನೆ ನಾವು ಅಷ್ಟೇ ಹೇಳ್ತಾ ಇದ್ದೀವಿ ದಟ್ ನಮಗೆ ಕೂಡ ಮಾಹಿತಿ ಇತ್ತು. ನಮ್ಮ ವಿ ಆಲ್ಸೋ ಹ್ಯಾಡ್ ಇನ್ಫಾರ್ಮೇಷನ್ ಆ್ಯಂಡ್ ಆರ್ police have assisted them. I still maintain that police have assisted them. Yesterday we have given a detailed press note. At night we have issued a press note. We will issue a fresh same press note we can give again. ನಾವು ನಮ್ಮ ಪೊಲೀಸ್ ಅವರು ಕೂಡ ಎಂಟೈರ್ ಇಂಡಿಯಾದಲ್ಲಿ ಬೇರೆ ಬೇರೆ ಕಡೆ ಹೋಗಿ ರೇಡ್ ಮಾಡ್ಕೊಂಡು ಬಂದು, ನಿಮಗೆ ಕೂಡ ಗೊತ್ತಿದೆ 7 ಕೋಟಿ ನಾವು ರಿಕವರಿ ಮಾಡಿದ್ದೀವಿ. ಆಯಿತಾ, ಕೇಳಿ ವಿಷಯ ಕೇಳಿ. ಸೊ ಕ್ರೈಮಲ್ಲಿ ಯಾವುದು ಬೌಂಡ್ರೀಸ್ ಇಲ್ಲ, ಎಲ್ಲಿ ಹೋಗ್ಬಿಡ್ತಾರೋ ಅವರು. ಸೊ ಹಿಡೀಲಿಕ್ಕೆ ಡಿಟೆಕ್ಟ್ ಮಾಡಲಿಕ್ಕೆ ಆಚೆ ಹೋಗಲೇಬೇಕು. ಆ ನಿಟ್ಟಿನಲ್ಲಿ ಅವರು ಇಲ್ಲಿ ಬಂದಿದ್ದಕ್ಕೆ ನಮ್ಮ ಪೊಲೀಸ್ ಹೆಲ್ಪ್ ಕೇಳಿದ್ದಾರೆ. ಸಪೋಸ್ ಏನೋ ಲೋಪದೋಷ ಆಗಿದೆ ಅದರ ಬಗ್ಗೆ ಎನ್ಕ್ವೈರಿ ನಾವು ಆಲ್ರೆಡಿ ಹೇಳಿದ್ದೀವಿ. ಈ ವಿಷಯ ಬಗ್ಗೆ ಮಾನ್ಯ ಹೋಮ್ ಮಿನಿಸ್ಟರ್ ಸಾಹೇಬರು ಡಿಟೇಲ್ ಆಗಿ ಚರ್ಚೆ ಮಾಡಿದ್ದಾರೆ. ನಿನ್ನೆ ನಾವು ಅಷ್ಟೇ ಹೇಳ್ತಾ ಇದ್ದೀವಿ ದಟ್ ನಮಗೆ ಕೂಡ ಮಾಹಿತಿ ಇತ್ತು. ನಮ್ಮ ವಿ ಆಲ್ಸೋ ಹ್ಯಾಡ್ ಇನ್ಫಾರ್ಮೇಷನ್ ಆ್ಯಂಡ್ ಆರ್ police have assisted them. I still maintain that police have assisted them. Yesterday we have given a detailed press note. At night we have issued a press note. We will issue a fresh same press note we can give again. ನಾವು ನಮ್ಮ ಪೊಲೀಸ್ ಅವರು ಕೂಡ ಎಂಟೈರ್ ಇಂಡಿಯಾದಲ್ಲಿ ಬೇರೆ ಬೇರೆ ಕಡೆ ಹೋಗಿ ರೇಡ್ ಮಾಡ್ಕೊಂಡು ಬಂದು, ನಿಮಗೆ ಕೂಡ ಗೊತ್ತಿದೆ 7 ಕೋಟಿ ನಾವು 55 ಕೋಟಿ ಮೌಲ್ಯದ ಡ್ರಗ್ಸ್ ಪತ್ತೆ ಆಗಿಲ್ಲ. ಕೇವಲ 1.5 ಕೋಟಿ ಮೌಲ್ಯದ ಡ್ರಗ್ಸ್ ಪತ್ತೆ ಆಗಿದೆ. ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸುಖ ಸುಮ್ಮನೆ ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಎಲ್ಲೂ ಕೂಡ 55 ಕೋಟಿ ಡ್ರಗ್ಸ್ ಪತ್ತೆ ಆಗಿಲ್ಲ. ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಮತ್ತೊಮ್ಮೆ ಹೇಳಿದ್ದಾರೆ. 1.5 ಕೋಟಿ ಅಂದ್ರೂ ಕೂಡ ಅದೇನು ಕಡಿಮೆ ಅಲ್ವಲ್ಲ, ಅದು ಕೂಡ ಅತಿ ಹೆಚ್ಚು ಬೆಲೆ ಬಾಳುವಂಥ ವಸ್ತುವೇ ಆಗಿದೆ. ಬಟ್ ಇಲ್ಲಿ ಯಾಕೆ ಪೊಲೀಸರ ನಿರ್ಲಕ್ಷ್ಯ ಅಂದರೆ ನಿರ್ಲಕ್ಷ್ಯ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಪ್ರೆಸ್ ನೋಟ್ ಕೊಟ್ಟಿದ್ದೀವಿ ನಿನ್ನೆ ನೈಟ್. ಅಲ್ಲಿ ಯೂನಿಟ್ ಯಾವುದು ರನ್ ಆಗ್ತಿಲ್ಲ. ನಾವು ಆಲ್ರೆಡಿ ಇದ್ರ ಬಗ್ಗೆ ಇನ್ಕ್ವೈರಿಗೆ ಹೇಳಿದ್ದೀವಿ. ಬಟ್ ನಮ್ಮದು ಅಬ್ಜೆಕ್ಷನ್ ಅಂದರೆ ಅಷ್ಟು ವ್ಯಾಲ್ಯೂ ಏನಿದೆ ಆ ವ್ಯಾಲ್ಯೂ ಇಲ್ಲ. ಅದ್ರ ಬಗ್ಗೆ ನಾವು ಸ್ಪಷ್ಟೀಕರಣ ಕೊಟ್ಟಿದ್ದೀವಿ. 55 ಅಥವಾ 58 ಕೊಟ್ಟಿದ್ದು ಇಲ್ಲವೇ ಇಲ್ಲ, ಸಾಧ್ಯನೇ ಇಲ್ಲ. ಅದು 1 ಕೋಟಿ 20 ಲಕ್ಷ ಇದೆ, ಅದರಲ್ಲಿ ನಮ್ಮ ದಾಖಲಾತಿ ಇದೆ. ಸೊ ಅದಕ್ಕೋಸ್ಕರ ನಾವು ಒಂದು ಪ್ರೆಸ್ ನೋಟ್ ಕೊಟ್ಟಿದ್ದೀವಿ ನಿನ್ನೆ ನೈಟ್. ಅಲ್ಲಿ ಯೂನಿಟ್ ಯಾವುದು ರನ್ ಆಗ್ತಿಲ್ಲ. ನನಗೆ ನೀವು ಪ್ರೂವ್ ಮಾಡಿ ತೋರಿಸಿ. ಅದಕ್ಕೋಸ್ಕರ ನೀವು ಪ್ರೆಸ್ ನೋಟಲ್ಲಿ ಇದೆ, ಪ್ರೆಸ್ ನೋಟಲ್ಲಿ ನಾವು ಬರೆದಿದ್ದೀವಿ ಯಾವುದು ಯೂನಿಟ್ ಎಲ್ಲಿ ರನ್ ಆಗ್ತಿಲ್ಲ. ಸ್ಟೋರೇಜ್ ಆ್ಯಂಡ್ ಯೂನಿಟ್ ರನ್ ಅಲ್ಲಿ ವ್ಯತ್ಯಾಸ ಇದೆ. ನಾವು ಆಲ್ರೆಡಿ ಇದ್ರ ಬಗ್ಗೆ ಇನ್ಕ್ವೈರಿಗೆ ಹೇಳಿದ್ದೀವಿ. ಬಟ್ ನಮ್ಮದು ಅಬ್ಜೆಕ್ಷನ್ ಅಂದರೆ ಅಷ್ಟು ವ್ಯಾಲ್ಯೂ ಏನಿದೆ ಆ ವ್ಯಾಲ್ಯೂ ಇಲ್ಲ. ಅದ್ರ ಬಗ್ಗೆ ನಾವು ಸ್ಪಷ್ಟೀಕರಣ ಕೊಟ್ಟಿದ್ದೀವಿ. 55 ಅಥವಾ 58 ಕೊಟ್ಟಿದ್ದು ಇಲ್ಲವೇ ಇಲ್ಲ, ಸಾಧ್ಯನೇ ಇಲ್ಲ. ಅದು 1 ಕೋಟಿ 20 ಲಕ್ಷ ಇದೆ, ಅದರಲ್ಲಿ ನಮ್ಮ ದಾಖಲಾತಿ ಇದೆ. ಸೊ ಅದಕ್ಕೋಸ್ಕರ ನಾವು ಒಂದು ಪ್ರೆಸ್ ನೋಟ್ ಕೊಟ್ಟಿದ್ದೀವಿ ನಿನ್ನೆ ನೈಟ್. ಅಲ್ಲಿ ಯೂನಿಟ್ ಯಾವುದು ರನ್ ಆಗ್ತಿಲ್ಲ. ನನಗೆ ನೀವು ಪ್ರೂವ್ ಮಾಡಿ ತೋರಿಸಿ. ಅದಕ್ಕೋಸ್ಕರ ನೀವು